ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಶಾಕ್ ನೀಡಿದೆ. ಭ್ರಷ್ಟರ ಬೇಟೆ ರಾಜ್ಯದ 10 ಕಡೆ ಲೋಕ ಹದ್ದಿನ ಕಣ್ಣಿಟ್ಟಿತ್ತು. ಬೆಂಗಳೂರು ಸೇರಿದಂತೆ ರಾಜ್ಯದ 10ಕ್ಕೂ ಹೆಚ್ಚು ಕಡೆ ದಾಳಿಯನ್ನ ನಡೆಸಲಾಗಿತ್ತು. ಅಧಿಕಾರಿಗಳ ಮನೆಗಳಲ್ಲಿ ಕೋಟಿ ಕೋಟಿ ಸಂಪತ್ತು ಪತ್ತೆ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಅಧಿಕಾರಿಗಳ ಮನೆಯಲ್ಲಿ ಭಾರಿ ಪ್ರಮಾಣದ ಅಕ್ರಮ ಶಂಕೆ ವ್ಯಕ್ತವಾಗಿದೆ. ಹಾಗಾದ್ರೆ ದಾಳಿಗೊಳಗಾದ ಅಧಿಕಾರಿಗಳ ಆಸ್ತಿ ವಿವರ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಪಿ ಕೃಷ್ಣಮೂರ್ತಿ, ಶಾಖಾಧೀಕ್ಷಕ, ಎಲೆಕ್ಟ್ರಾನಿಕ್ ಸಿಟಿ ಆರ್ಟಿಒ ಕಚೇರಿ ಬೆಂಗಳೂರು, ಇವರ ಅಕ್ರಮ ಆಸ್ತಿ 4.26 ಕೋಟಿ ರೂಪಾಯಿ, 7 ಸೈಟ್ ಅನ್ನ ಹೊಂದಿದ್ರು, 4 ವಾಸದ ಮನೆ, 5.30 ಎಕರೆ ಕೃಷಿ ಭೂಮಿ ಇತ್ತು. ಹಾಗೆ 92 ಲಕ್ಷ ರೂಪಾಯಿ ಮೌಲ್ಯದ ಚರಾಸ್ತಿ, 22 ಲಕ್ಷ ರೂಪಾಯಿ ನಗದು, 32 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನಾಭರಣ ಇತ್ತು. ಅಕ್ರಮವಾಗಿ ಈ ರೀತಿ ಇಟ್ಟುಕೊಂಡಿದ್ರು ಅನ್ನುವಂತಹ ಮಾಹಿತಿ ಪತ್ತೆಯಾಗಿದೆ. ಅಂದ್ರೆ ದಾಳಿಗೊಳಗಾದಂತಹ ಅಧಿಕಾರಿಗಳ ಆಸ್ತಿ ಯಾವ ರೀತಿಯಾಗಿತ್ತು, ಆಸ್ತಿಗಳ ವಿವರವನ್ನ ಕೂಡ ಪರಿಶೀಲನೆ ಮಾಡಿದಂತಹ ನಂತರದಲ್ಲಿ ಅಧಿಕಾರಿಗಳು ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ನಂತರ ಅಧಿಕಾರಿಗಳ ಮನೆಯಲ್ಲಿ ಭಾರಿ ಪ್ರಮಾಣದ ಅಕ್ರಮ ಶಂಕೆ ವ್ಯಕ್ತವಾಗಿದೆ. ನಂತರ ನಗರಸಭೆ ಅಧಿಕಾರಿಯಾದಂತಹ ಸಿ ಪುಟ್ಟಸ್ವಾಮಿ ಇವರು ಕೂಡ ದಾಳಿಗೊಳಗಾದಂತಹ ಅಧಿಕಾರಿ, ಸಮುದಾಯ ಸಂಘಟನಾಧಿಕಾರಿ, ನಗರಸಭೆ ಮಂಡ್ಯ, ಅಕ್ರಮ ಆಸ್ತಿ 4.37 ಕೋಟಿ ರೂಪಾಯಿ, 8 ನಿವೇಶನವನ್ನ ಹೊಂದಿದ್ರು, 2 ವಾಸದ ಮನೆ, 12 ಎಕರೆ ಕೃಷಿ ಭೂಮಿ ಸೇರಿದಂತೆ ಬೆಲೆ ಬಾಳುವಂತಹ ಚಿನ್ನಾಭರಣವನ್ನ ಕೂಡ 25 ಲಕ್ಷ ರೂಪಾಯಿಯಷ್ಟು ಹೊಂದಿದ್ರು ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ದಾಳಿಗೊಳಗಾದಂತಹ ಅಧಿಕಾರಿಗಳ ಆಸ್ತಿ ವಿವರವನ್ನ ನೋಡ್ತಾ ಹೋಗೋದಾದ್ರೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಸಿ ರಾಮಸ್ವಾಮಿ, ಪ್ರೇಮ್ ಸಿಂಗ್ ಮುಖ್ಯ ಇಂಜಿನಿಯರ್ ಯಾದಗಿರಿ, ಕೃಷ್ಣ ಜಲ ನಿಗಮದ ಕಚೇರಿ, ಕಾಲುವೆ ವಿಭಾಗ 1 ಅಂದ್ರೆ ಭೀಮರಾಯನಗುಡಿ, ಶಹಾಪುರ, ಯಾದಗಿರಿ ಜಿಲ್ಲೆ, ಇವರ ಅಕ್ರಮ ಆಸ್ತಿ ಎಷ್ಟಿತ್ತು ಅಂತ ನೋಡ್ತಾ ಹೋಗೋದಾದ್ರೆ 4.7 ಕೋಟಿ ರೂಪಾಯಿ ಅಕ್ರಮ ಆಸ್ತಿಯನ್ನ ಹೊಂದಿದ್ರು. ಹಾಗೆ 4 ಸೈಟ್, 1 ವಾಸದ ಮನೆ, 24.30 ಎಕರೆ ಕೃಷಿ ಭೂಮಿಯನ್ನ ಹೊಂದಿದ್ರು, 1.64 ಕೋಟಿ ರೂಪಾಯಿ ಮೌಲ್ಯದ ಚರಾಸ್ತಿ, 67 ಲಕ್ಷ ಬ್ಯಾಂಕ್ ಠೇವಣಿಯನ್ನ ಹೊಂದಿದ್ರು. ಹಾಗೆ 43 ಲಕ್ಷ ಮೌಲ್ಯದ ವಾಹನಗಳು ಕೂಡ ಇವರ ಬಳಿ ಇತ್ತು ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಇನ್ನು ಸತೀಶ್ ರಾಮಣ್ಣ ಕಟ್ಟಿಮನಿ, ಹಿರಿಯ ಪಶುಪರಿವೀಕ್ಷಕ, ಪ್ರಾಥಮಿಕ ಪಶು ಆಸ್ಪತ್ರೆ, ಹುಲಿಗೋಳ ಗದಗ, ಇವರ ಅಕ್ರಮ ಆಸ್ತಿ ಎಷ್ಟಿತ್ತು ಅಂತ ನೋಡ್ತಾ ಹೋಗೋದಾದ್ರೆ 2.9 ಕೋಟಿ ರೂಪಾಯಿ ಇತ್ತು. ಹಾಗೆ ವಾಸದ ಮನೆಯೇ 2 ಇತ್ತು, 4 ಎಕರೆ ಕೃಷಿ ಭೂಮಿ, 17.16 ಲಕ್ಷ ನಗದು ಇತ್ತು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಪ್ರಭು ಜಿ, ದಾಳಿಗೊಳಗಾದಂತಹ ಮತ್ತೋರ್ವ ಅಧಿಕಾರಿ, ಇವರ ಆಸ್ತಿ ವಿವರವನ್ನು ನೋಡ್ತಾ ಹೋಗೋದಾದ್ರೆ ಎಪಿಎಂಸಿ ದಾವಣಗೆರೆ, ಇವರು ಅಕ್ರಮ ಆಸ್ತಿ ಎಷ್ಟಿತ್ತು ಅಂತ ಹೇಳಿದ್ರೆ 2.49 ಕೋಟಿ ರೂಪಾಯಿಯನ್ನ ಹೊಂದಿದ್ರು, 5 ಸೈಟ್, 3 ವಾಸದ ಮನೆ, 3 ಎಕರೆ ಕೃಷಿ ಭೂಮಿ, 7.20 ಲಕ್ಷ ರೂಪಾಯಿ ನಗದು, 85.60 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನಾಭರಣ ಇತ್ತು. ಇನ್ನು ಸಾಕಷ್ಟು ಗೃಹೋಪಯೋಗಿ ವಸ್ತುಗಳು ಕೂಡ ಇತ್ತು ಅನ್ನೋದು ಗೊತ್ತಾಗಿದೆ. ಹಾಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರುವಂತಹ ಡಿಎಂ ಗಿರೀಶ್, ಇವರ ಅಕ್ರಮ ಆಸ್ತಿ 4.26 ಕೋಟಿ ರೂಪಾಯಿ, 4 ಸೈಟ್ ಅನ್ನ ಹೊಂದಿದ್ರು, 1 ವಾಸದ ಮನೆ, 2.36 ಕೋಟಿ ರೂಪಾಯಿ ಮೌಲ್ಯದ ಚರಾಸ್ತಿ, 5.53 ಲಕ್ಷ ರೂಪಾಯಿ ನಗದು, ಹಾಗೆ ಗೃಹೋಪಯೋಗಿ ವಸ್ತುಗಳು ಇದ್ವು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಗರಸಭೆ ಅಧಿಕಾರಿಯಾದಂತಹ ಸಿ ಪುಟ್ಟಸ್ವಾಮಿ ಇವರು ಕೂಡ ದಾಳಿಗೆ ಒಳಗಾದಂತಹ ಅಧಿಕಾರಿ. ಒಟ್ಟಾರೆಯಾಗಿ ಅಧಿಕಾರಿಗಳಿಂದ ಅಕ್ರಮ ಆಸ್ತಿ ಗಳಿಕೆ ಎಷ್ಟಿತ್ತು ಅನ್ನುವಂತಹ ಮಾಹಿತಿ ಇದು. ಇನ್ನು ಶೇಖಪ್ಪ ಸಣ್ಣಪ್ಪ ಮತ್ತಿಕಟ್ಟೆ ಡಿಯುಡಿಸಿ, ಇವರು ಕೂಡ ಇಂಜಿನಿಯರ್ ಕಾರ್ಯಪಾಲಕರಾಗಿದ್ರು. ಇವರ ಅಕ್ರಮ ಆಸ್ತಿ 5.36 ಕೋಟಿ ರೂಪಾಯಿ ಇತ್ತು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗೆ ಸುಭಾಷ್ ಚಂದ್ರ ನಾಟಿಕರ್, ಸಹಾಯಕ ಪ್ರಾಧ್ಯಾಪಕರು ಇವರು, ಇವರ ಅಕ್ರಮ ಆಸ್ತಿ 3.11 ಕೋಟಿ ರೂಪಾಯಿ ಅನ್ನುವಂತಹ ಮಾಹಿತಿ ಇದೆ. 37 ಲಕ್ಷ ರೂಪಾಯಿ ಮೌಲ್ಯದ ವಾಹನಗಳನ್ನ ಕೂಡ ಇವರು
ಹೊಂದಿದ್ದಾರೆ. ಹಾಗೆ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರುವಂತಹ ಸಿ ರಾಮಸ್ವಾಮಿ ದಾಳಿಗೊಳಗಾದಂತಹ ಅಧಿಕಾರಿ, ಇವರ ಅಕ್ರಮ ಆಸ್ತಿ 2.77 ಕೋಟಿ ರೂಪಾಯಿ. ಇಷ್ಟು ಕೋಟ್ಯಾಂತರ ರೂಪಾಯಿಯನ್ನ ಇವರು ಇಟ್ಟಿದ್ರು. 3 ಸೈಟ್, 2 ವಾಸದ ಮನೆ, 7 ಎಕರೆ ಭೂಮಿ, ಅಕ್ರಮ ಆಸ್ತಿಯನ್ನ ಹೊಂದಿದ್ದಾರೆ ಅನ್ನುವಂತಹ ಮಾಹಿತಿ ಇದು. 10 ಲಕ್ಷ ರೂಪಾಯಿ ಮೌಲ್ಯದ ಗೃಹೋಪಯೋಗಿ ವಸ್ತುಗಳು ಕೂಡ ಇತ್ತು ಅನ್ನುವಂತಹ ಮಾಹಿತಿ ಇದೆ. ಹಾಗೆ 86.26 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನಾಭರಣ ಕೂಡ ಇತ್ತು. ಸಿ ರಾಮಸ್ವಾಮಿ ರೆವಿನ್ಯೂ ಇನ್ಸ್ಪೆಕ್ಟರ್ ಅವರ ಅಕ್ರಮ ಆಸ್ತಿ ವಿವರ ಇದು. ನಂತರ ಪ್ರೇಮ್ ಸಿಂಗ್ ಮುಖ್ಯ ಇಂಜಿನಿಯರ್ ಯಾದಗಿರಿ, ಕೃಷ್ಣ ಜಲ ನಿಗಮದ ಕಚೇರಿ ಕಾಲುವೆ ವಿಭಾಗದ 4.7 ಕೋಟಿ ರೂಪಾಯಿ ಅಕ್ರಮ ಆಸ್ತಿಯನ್ನ ಇವರು ಹೊಂದಿದ್ದಾರೆ. 4 ಸೈಟ್, 1 ವಾಸದ ಮನೆ, ಹಾಗೆ ಕೆಲವೊಂದಿಷ್ಟು ಎಕರೆ ಭೂಮಿಯನ್ನ ಹೊಂದಿದ್ರು ಅನ್ನೋದಾಗಿ. ಇನ್ನು ಪ್ರೇಮ್ ಸಿಂಗ್ ಮುಖ್ಯ ಇಂಜಿನಿಯರ್ ಯಾದಗಿರಿ 43 ಲಕ್ಷದ ಮೌಲ್ಯದ ವಾಹನಗಳು ಕೂಡ ಇತ್ತು. ಹಾಗೆ 50.75 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನಾಭರಣವು ಕೂಡ ಇತ್ತು. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚರಾಸ್ತಿಯನ್ನ ಇವರು ಹೊಂದಿದ್ರು. ಇನ್ನು ಸತೀಶ್ ರಾಮಣ್ಣ ಕಟ್ಟಿಮನಿ, ಹಿರಿಯ ಪಶು ಪರಿವೀಕ್ಷಕ, ಪ್ರಾಥಮಿಕ ಪಶು ಆಸ್ಪತ್ರೆ, ಹುಲಿಗೋಳ ಗದಗ, ಇವರ ಅಕ್ರಮ ಆಸ್ತಿ 2.9 ಕೋಟಿ ರೂಪಾಯಿ. 2 ವಾಸದ ಮನೆಯನ್ನು ಹೊಂದಿದ್ರು, 4 ಎಕರೆ ಕೃಷಿ ಭೂಮಿಯನ್ನು ಹೊಂದಿದ್ರು. ಇನ್ನು ಪ್ರಭುಜಿ ದಾವಣಗೆರೆ, ಇವರ ಅಕ್ರಮ ಆಸ್ತಿ 2.49 ಕೋಟಿ ರೂಪಾಯಿ. 5 ಸೈಟ್, 3 ವಾಸದ ಮನೆ, 3 ಎಕರೆ ಕೃಷಿ ಭೂಮಿ, ಹಾಗೆ 7.20 ಲಕ್ಷ ರೂಪಾಯಿ ನಗದು ಇತ್ತು ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ದಾಳಿಗೊಳಗಾದಂತಹ ಅಧಿಕಾರಿಗಳ ಅಕ್ರಮ ಆಸ್ತಿಯ ವಿವರ ಇದು. ಪ್ರಭುಜಿ ದಾವಣಗೆರೆ 40.50 ಲಕ್ಷ ಮೌಲ್ಯದ ಗೃಹೋಪಯೋಗಿ ವಸ್ತುಗಳು ಕೂಡ ಇವರ ಬಳಿ ಇತ್ತು. ಇನ್ನು ಸಾಕಷ್ಟು ಬೆಲೆ ಬಾಳುವಂತಹ ಚಿನ್ನಾಭರಣವೂ ಕೂಡ ಇತ್ತು ಅನ್ನುವಂತಹ ಮಾಹಿತಿ ಇದು. ನಿನ್ನೆ ಪೊಲೀಸರು ರಾಜ್ಯದ ವಿವಿಧೆಡೆ ದಾಳಿಯನ್ನ ನಡೆಸಿದ್ರು. ಇನ್ನು ಲೋಕ ದಾಳಿಗೆ ಬೆಳಗ್ಗೆನೆ ಅಧಿಕಾರಿಗಳಿಗೆ ಡ್ರಿಲ್ ಮಾಡುವಂಥ ಕೆಲಸ ಆಗಿತ್ತು. ಅವರ ಮನೆ ಆಗಿರ್ಬೋದು, ಸಂಬಂಧಪಟ್ಟಂಥ ಕಚೇರಿ ಆಗಿರ್ಬೋದು, ಎಲ್ಲದರ ಮೇಲೆಯೂ ಕೂಡ ರೇಡ್ ಮಾಡಲಾಗಿತ್ತು. ಹಾಗಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ 10ಕ್ಕೂ ಹೆಚ್ಚು ಕಡೆ ಈ ರೀತಿಯಾದಂಥ ದಾಳಿಯನ್ನ ಮಾಡಲಾಗಿತ್ತು. ಸರ್ಕಾರಿ ಬೊಕ್ಕಸಕ್ಕೆ ಇವರು ಕನ್ನ ಹಾಕ್ತಾ ಇದ್ದಾರೆ. ಅಧಿಕಾರಿಗಳ ಮನೆ ಮತ್ತು ಕಚೇರಿಯ ಮೇಲೆ ಈ ರೀತಿಯಾಗಿ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಇಷ್ಟು ಅಕ್ರಮ ಆಸ್ತಿಯನ್ನ ಹೊಂದಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ.